ಭಾನುವಾರ ನೈಟು ಮಾಮೂಲಿ ನಾವೆಲ್ಲ ಮನೇಲಿ ಮಲಗಿದ್ವು ಸರ್, ನಮ್ಗೇನು ಗೊತ್ತಿಲ್ಲ. ಅವನು ಬೆಂಗಳೂರಲ್ಲಿದ್ದ ನಮ್ಮ ಭಾವನ ಮಗ, ಮಾಮೂಲಿ ಸಂಜು. ಅವನು ಮಾಮೂಲಿ ಇಲ್ಲಿ ಜಾತ್ರೆ ಇತ್ತಲ್ಲ ಬೇಬೆ ಬೆಟ್ಟದ್ದು, ಅದು ಬಂದಿದ್ರು. ಅವ್ನು ಬಂದು ಮಾಮೂಲಿ ಹೆಂಡ್ತಿ ಇದ್ದು ಹೋಗೋದೊಂದಿನ ಅಂದ್ಬಿಟ್ಟು ಇದ್ದ. ಅವನಿದ್ರೆ ಇವರು ಮಾಮೂಲಿ ಬೇರೆ ಹುಡುಗರನ್ನ ಪ್ರಕಾಶ ಅನ್ನೋನು ನಮ್ಗೆ ಇಲ್ಲಿ ಮಾಹಿತಿನೇ ಗೊತ್ತಿಲ್ಲ. ಇದು ಹಿಂಗ್ ಬಂದ್ ಹಿಂಗ್ ಗಲಾಟೆ ಮಾಡ್ತಾರೆ, ಏನು ವ್ಯವಹಾರನೇ ನಮಗ್ ಗೊತ್ತಿಲ್ಲ. ಮಾಮೂಲಿ ಅವ್ನ ಹೆಂಡತಿ ಮನೇಲಿ ಇದ್ದ, ನಮ್ಮ ಮನೆಗಳಲ್ಲಿ ನಾವಿದ್ದು. ನಮ್ಮ ಭಾವನ ಮಗನ ಇನ್ನೊಬ್ಬ 2ನೇ ಭಾವನ ಮಗನು ಬೆಂಗಳೂರಲ್ಲಿ ಇದ್ದ. ಅವನು ಬಂದ್ ಮಲಿಕಂಡ 12 ಗಂಟೆಲಿ ಜಾತ್ರೆ ನೋಡ್ಕ ಬಂದಿ. ಇವ್ರೇನ್ ಮಾಡಿದ್ರು 10 ಗಂಟೆಲೂ ಬೆಂಗಳೂರಲ್ಲೇ ಇದ್ರಂತೆ ಇವ್ರು. ಪ್ರಕಾಶ್ ಆಮೇಲೆ ಮೈಸೂರಲ್ಲಿ ಒಂದ್ 5-6 ಜನ, ಆಮೇಲೆ ಇನ್ನೊಬ್ಬ ಗೂಗ್ಲಿ ಅನ್ನೋನೊಬ್ಬ, ಮಹೇಶ, ಮತ್ತೆ ಅವ್ರ ಬೆಂಗಳೂರವ್ರು, ಅವ್ರು ಯಾರೋ ಗೊತ್ತಿಲ್ಲ, ಮೈಸೂರವ್ರ ಫ್ರೆಂಡ್ಗಳು. ಅವ್ರಿಗೆಲ್ಲ ಜಾತ್ರೆಗೆ ಅನ್ಬಿಟ್ಟು ಕರ್ಕೊಂಡ್ ಬಂದಿರೋದು ಅವ್ರನ್ನ ಪಾಪ, ಆ ಹುಡುಗರುಗಳ್ನ. ಹಿಂಗಾದ್ರೆ ಬರಲ್ಲ ಅನ್ಬಿಟ್ಟು ಆ ಜಾತ್ರೆ ಬಂದಿ ಅವ್ರಿಗೆ ಡ್ರಗ್ಸ್ ಏನೋ ತಿಂತಾರಂತಲ್ಲ, ಅದ್ ನಂಗೆ ಗೊತ್ತಿಲ್ಲ. ಅದೆಲ್ಲ ಮಾಡ್ಕೊಂಡ್ ಬಂದಿ 2 ಗಂಟೆ ರಾತ್ರಿ ನಮ್ಗಲ್ಲಿ ಗಲಾಟೆ ಆದ್ರದ್ದು ಏನು ಗೊತ್ತಿಲ್ಲ. ಆಮೇಲೆ ಬಡ್ಕಂಡು ಫೋನ್ ಮಾಡಿದ್ರು ನಮ್ಮ ಯಜಮಾನ್ರಿಗೆ, ಹಿಂಗ ಆಗೋಯ್ತು ಬಾ ಮಾವ ಅಂತ ಸೊಸೆ ಫೋನ್ ಮಾಡಿದ್ಲು. ಅಲ್ಲಿ ಮನೆ ನುಗ್ಗಿ ಕದೆ ಎಲ್ಲ ಹೊಡ್ದಿ, ಗ್ಲಾಸ್ ಎಲ್ಲ ಹೊಡ್ದಾಕಿ ಪೂರ್ತಿ ಅಲ್ಲಿ ಡ್ರೈನ್ ಇದೆ ಒಂದಿಷ್ಟ ಅಗ್ಲಕ್ಕೆ, ಅದ್ರೊಳಕ್ ಹಾಕೊಂಡೆಲ್ಲ ತುಳ್ದಿ ಗುಂಡೆಗೆ ಸಂಜುಗೆ ಗ್ಲಾಸಲ್ಲಿ ಬಾಟ್ಲು, ಎಣ್ಣೆ ಬಾಟ್ಲು, ಬಿಯರ್ ಬಾಟ್ಲು ಅದು, ಅದ್ರಲ್ಲಿ ಗ್ಲಾಸಲ್ಲೆಲ್ಲ ಹೊಡ್ದಿ ರಕ್ತ ಎಲ್ಲ ಹರಿದಿತ್ತು. ಆಮೇಲೆ ಅದು ಆಚೆಯಿಂದ ಪಾಪು ಹೆಂಡತಿ ಹತ್ರ ಮಲ್ಗಿರೋನ್ನ ಪಾಪು 9 ತಿಂಗಳು ಪಾಪು, ಅದನ್ನೆಲ್ಲ ಮಾಡಿ ಹಿಂಸೆ ಕೊಟ್ಟು ಅವ್ನ ಎಳ್ಕ ಬಂದು ಆಚೆಗೆ ಹೊಡ್ಕ ಬಂದ ಹಾಕೋರೆ, ತುಳ್ದಿದ್ದಾರೆ. ಆಮೇಲೆ ಎಲ್ಲ ಹಿಂಗ್ ಫೋನ್ ಮಾಡಿ ಬಡ್ಕೊಂಡ್ರಲ್ಲ, ಆಗ ನಮ್ಮ ಮನೆಯವರೆಲ್ಲ ಹೋದ್ಮೇಲೆ ಮಾಮೂಲಿ ಸೈಲೆಂಟ್ ಆಗಿ ಮಾತಾಡೋರಂಗ್ ಮಾತಾಡಿದ್ರು. ಆಮೇಲೆ ಹಿಂಗೆ ಅವ್ನ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅಂದ್ರು. ಅದನ್ನೇ ಹೇಳುರಪ್ಪ ಹಿಂಗಾಗಿದೆ ಹಿಂಗಾಗಿದೆ ಬೋದ್ರು ಹಂಗೆ ಹಿಂಗೆ ಅಂತ. ಇವ್ರದ್ದು ಏನ್ ದ್ವೇಷ ಇತ್ತೋ ಬಂದ್ರು. ಇಲ್ಲಿ ಒಂದ್ ಹುಡ್ಗಿನು ಹಂಗೆ ಹಿಂಗೆ, ಅವನು ಜಗದೀಶ್ವರ ಅವನೆಲ್ಲ ಮೇನ್ ಪಾರ್ಟಿ ಅವನು. ಈ ಊರ್ ಹಾಳಾಗ್ಬೇಕಾದ್ರೆ ಜಗದೀಶ್ವರ ಇವನು ಪಂಚಾಯತಿ ಅಧ್ಯಕ್ಷ ಆಗವನೆ. ಮೇಲೆ ಅವನ ಹೆಸರು ಅಡ್ಡ ಹೆಸರು ಕರಿಪಡೆ ಎಲ್ಲ ರವಿ ಅಂತಾರೆ. ಅವನಿಂದಲೇ ಈ ಊರು ಹಾಳಾಗ್ಬೇಕಾರೆ ಸರ್. ಅವನು ಹಿಂಗೆ ಇಲ್ದೆ ಹೋದವೆಲ್ಲ ಎತ್ಕಟ್ಟಿ ಮನೆಗಳು ಹಾಳು ಮಾಡ್ತಾರೋ ನೀವು ಅವನಿಯ ಅವನ್ನ ಇದ್ ಮಾಡ್ಬೇಕೀಗ. ಅವನಿಂದಲೇ ಈಗ ಇಲ್ಲಿ ಕೇಸ್ ಕೊಡಕ್ಕೆ ಆಗ್ಲಿ, ಒಂದ್ ಮಾಹಿತಿ ಕೊಡ್ಬೇಕೆ ಆಗ್ಲಿ, ಯಾವ ವ್ಯವಹಾರಕ್ಕೂ ಅವನು ಹೋಯ್ತಾವನೆ. ಅವನ್ನ ಮೊದ್ಲು ಇದ್ ಮಾಡಿ, ಈ ಊರು ಬಂಬ್ಲಾಪುರ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅವ್ನ್ ಮೊದ್ಲು ಹೋಗ್ಬೇಕು. ಯಾವಾಗ್ಲೂ ಸರ್, ಈಗ ಡೈರಿ ಆಗ್ತಾ ಇದೆ, 20 ವರ್ಷದಿಂದ ಡೈರಿ ಇದೆ. ಡೈರಿಲಿ ಬಿಲ್ಡಿಂಗ್ ಕಟ್ಟಿರ್ಲಿಲ್ಲ, ಅಲ್ಲಿ ಎಲ್ಲಾ ಆದಾಯನೂ ಇದೆ. ದಾಲ್ರೇವೇಣ ಹೇಳಿದ್ರು, ಎಂತೆಂತ ಊರಲ್ಲೋ ಬಿಲ್ಡಿಂಗ್ ಇದೆ ಕಣ್ರು, ನಿಮ್ ಊರಲ್ಲಿ ಬಿಲ್ಡಿಂಗ್ ಇಲ್ಲ, ಇಷ್ಟ ಹಾಲ್ ಆಗ್ತಾ ಇದೀರಿ, ಪ್ರಮೋಷನ್ ಇದೆ ನಿಮ್ಗೆ, ಹಿಂಗೆಲ್ಲ ಆಗ್ತಾ ಇದೆ, ಯಾಕ್ರೋ ಹಿಂಗ್ ಬಿಲ್ಡಿಂಗ್ ಆಗ್ತಾ ಇಲ್ಲ? ಆದಾಯ ನೋಡಿದ್ರೆ ಬಂಬ್ಲಾಪುರದಲ್ಲಿ ಆದಾಯ ತೋರ್ತಾ ಇದೆ, ಯಾಕ್ರೋ ಬಿಲ್ಡಿಂಗ್ ಆಗಿಲ್ಲ ಅಂತ ಅವ್ರು ಕೇಳವ್ರೆ ಸರ್. ಆಮೇಲೆ ನಾವು ಬಿಲ್ಡಿಂಗ್ ಕಟ್ಸಕ್ಕೆ ನಮ್ಮ ಯಜಮಾನ್ರು ಪುಟ್ಟರಾಜು ಅಂತ, ನಮ್ಮ ಮುದ್ದಪ್ಪ ಅವರೇ 2ನೇ ಭಾವ, ಅವ್ರ ಹೆಂಡ್ತಿನೇ ಅಧ್ಯಕ್ಷರಾಗಿದ್ರು. ಅವ್ರ ಅಧ್ಯಕ್ಷರಾದ್ರು ಡೈರಿ ಹೋಟೆಲ್. ಆಮೇಲೆ ಅವ್ರೇನಂದ್ರು, ಮಾದಪ್ಪ ಅಂತ ಸೆಕ್ರೆಟ್ರಿ, ಅವರು ಆ ಡೈರಿ ಗಲಾಟೆ ಬಿಲ್ಡಿಂಗ್ ಕಟ್ಟಿಸ್ತಾವ್ರಲ್ಲ, ನಾನು ಇದ್ ಮಾಡ್ಬೇಕು, ನಾನು ಈ ಡೈರಿನ ಕಿತ್ತಾಕ್ತೀನಿ ಅಂತ ಅದನ್ನು ಕಿತಾಪತಿ ಮಾಡಿ, ಅದೇ ಜಗದೀಶ್ವರ ಸರ್, ಅವ್ನ್ ಬರೀ ಪಾರ್ಟಿನೇ. ಈಗ ನೀವ್ಯಾರು ಕೂಟಾರ ಚೆನ್ನಾಗಿದ್ರೆ, ಅವ್ನ್ ಕೂಡ ಚೆನ್ನಾಗಿದ್ರೆ ನಿಮ್ಗೇನು ಮಾಡಲ್ಲ. ನೀವೇನಾರು ಅವನ ವಿರುದ್ಧ ಒಳ್ಳೇದ್ ಊರಿಗೆ ಮಾಡಕ್ ಹೋದ್ರೆ ಆಗಲ್ಲ. ನಾನು ಬಂಬ್ಲಾಪುರದಲ್ಲಿ ಕರಿಪಟೇಲನ್ ರವಿ ಅಂದ್ರ ನಾನು, ಇನ್ಯಾರು ಇರ್ಬಾರ್ದು ಗಂಡಸ್ರು ಅಂತ ಊರೊಳಗೆ. ಅವನು ಪಾರ್ಟಿನೇ ಎಲ್ಲಾ ಕೋನೆಯ. ಈಗ ಹಬ್ಬ ಮಾಡ್ಬೇಕು ಅಂದ್ರೆ ಯಾರು 4 ಜನ ನೆಮ್ಮದಿಲ್ಲ ಹಬ್ಬ ಮಾಡ್ತೀನಿ ಅಂದ್ರೆ, ಅವ್ರಿಗೆ ನಿನ್ಗ ಆಗದೆ ಇರೋನ ಲೋ ಅವ್ನ ಹಂಗ ಅಂದಕಲ್ಲ, ಇವ್ನ ಹಿಂಗ ಅಂದಕಲ್ಲ, ಅವ್ನ ಹಬ್ಬ ಮಾಡಿಸ್ಬೇಡ. ಈ ತರನೇ ಸರ್, ಅವನೇ ಸರ್. ನೀವ್ ಯಾವ ಇದಕ್ಕೆ ಬೇಕಾದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ನಾನು ಪೊಲೀಸ್ನವ್ರ ಕುಟ್ಲು ಮಾತಾಡ್ದೆ ಸರ್. ಅವನ್ನ ಮೊದ್ಲು ಅರೆಸ್ಟ್ ಮಾಡಿ ಖುದ್ದಾಗ ಬಂದು ನಾನು ಕಂಪ್ಲೇಂಟ್ ಕೊಡ್ತೀನಿ. ಅವನಿಂದ ಸರ್ ಇಲ್ಲಿ ಊರು ಹಾಳಾಗ್ಬೇಕಾದ್ರೆ ಸರ್ ಎಲ್ಲ ನೆಮ್ಮದಿಯಾಗಿದ್ರು ಸರ್. 12 ಗಂಟೆ ಆಯ್ತು, ಊರವ್ರು ಬಂದು ಗಲಾಟೆ ಆಯ್ತು. ಬಂದು ನಾವು ಇನ್ನು 12 ಗಂಟೆ ಆದ್ರೂ ಜಗಳ ಆಗಿರ್ಲಿಲ್ಲ ಸರ್. ಇದು ಊರಲ್ಲೇ ಇದ್ರು ಎಲ್ಲವ. ನಾವು ಬೇಡ ಅಂದ್ಬಿಟ್ಟು ಪೊಲೀಸ್ನವ್ರು ಬಂದು ಎಲ್ಲ ಮಾಹಿತಿ ತಕೊಂಡು ಹೋದ್ರು. 4 ಗಂಟೆ 5 ಗಂಟೆಲಿ ಏನೋ ಬಂದಿದ್ದು. ಗಲಾಟೆ ಆದ್ಮೇಲೆ ಸ್ಟೇಷನ್ಗೆ ಫೋನ್ ಮಾಡಿದ್ಮೇಲೆ ಬಂದ್ಮೇಲೆ ಮಾಹಿತಿ ತಕೋದ್ಮೇಲೆ ನಾವು ಏನೂ ಗಲಾಟೆ ಇಲ್ಲ, ಯಾರನ್ನಾರು ಕೇಳಿ ಊರಲ್ಲಿ ಗಲಾಟೆ ಐತಂತ. ಈ ಪೊಲೀಸ್ನವ್ರು ಬಂದು ಆ ಗುಡ್ಸಟ್ಟಿ MLA ಕೈಲಿ ಫೋನ್ ಮಾಡಿಸಿ ರವಿ ಅನ್ನೋನು ಪೊಲೀಸ್ನವ್ರು ಕರೆಸಿ ಅವ್ರನ್ನ ಕರ್ಕೋದ್ರು.
ಮನೆ ನುಗ್ಗೊಡ್ದಿ ಮನೆ ನುಗ್ಗೊಡ್ದಿರೋರ್ನ ರಕ್ಷಣೆ ಕೊಟ್ಟು ಕರ್ಕೋದು. ಏನ್ ಸರ್, ರಕ್ಷಣೆ ಕೊಟ್ಟು ಕರ್ಕೋದ್ಮೇಲೆ ಇವ್ರೇನ್ ಮಾಡ್ಬೇಕು, ಅರೆಸ್ಟ್ ಮಾಡಿ ಇವ್ರನ್ನ ಏನ್ ಮಾಡ್ಬೇಕು, ಅವ್ರೇನು ಮಾಡ್ಕೊಂಡ್ರು. ಇವ್ರೇನ್ ಮಾಡ್ಬೇಕು ಸರ್, ನಾವು ಸುಮ್ಮನಿದ್ದೋ ತಾನೆ. ಇವ್ರು ಬೇರೆ ಊರ್ಗಳ್ಗೆ ಹೋಗಿ ಎಣ್ಣೆ ಕುಡಿದ್ಬಿಟ್ಟು ಬನ್ರಿ ನೀವು ಹಂಗೆ ಹಿಂಗೆ ಅಂತ ಏನ್ ಮಾತಾಡ್ತಿದ್ದ ಸರ್. ಏನ್ ಕಿತ್ಕೊಂಡ್ರಲ್ಲ, 12 ಗಂಟೆ ಊರಲ್ಲಿ ಇದ್ವಲ್ಲ ನಾವು, ಏನ್ ಮಾಡಿದ್ರಿ, ಮನೆ ನುಗ್ಗೊಡ್ದ್ವಲ್ಲ, ಏನ್ ಕಿತ್ಕೊಂಡ್ರಿ ಅನ್ಬಿಟ್ಟು ಹಳ್ಳಿ ಮೇಲೆ ಇವ್ರು ದಡಿ ತಕೊಂಡು ಹೊಡೆದ. ಕೂಗಾದ್ಮೇಲೆ ಫೋನ್ ಮಾಡಿ ಮಾತಾಡಿದ್ಮೇಲೆ ಸರ್ ಇವ್ರು ಈಗ ನಾವ್ ಮಾತಾಡ್ತೇವೆ, ವಿರುದ್ಧ ಮಾತಾಡಿದ್ರೆ ನೀವು ಕೇಳಿರಾ? ಅರೆಸ್ಟ್ ಮಾಡಿದ್ರೆ ಆಗ್ತಿರ್ಲಿಲ್ಲ ಇದು. ಸರ್ ನಮ್ಮ ಭಾವನೆ ಸರ್, ಅವ್ರು ಮನೆ ನುಗ್ಗೊಡ್ದವ್ರೆ. ಅವ್ರು ಯಾವಾಗ ಬಂದಿರೋದು, ಇವರೆಲ್ಲ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ಮೇಲೆ ನಮ್ಗೇನ್ ಅರ್ಹತೆ ಇದ್ದದು, ಮನೆ ನುಗ್ಗೊಡದ್ರಲ್ಲ, ನಮ್ಗೇನ್ ಮಾಡಕ್ಕಾಯ್ತು, ನಾವು ಸುಮ್ನೆ ಆಗೋಗಿದ್ದು. 12 ಗಂಟೆ ಆದ್ರೂ ನಾವ್ ಯಾವ ಮಾಹಿತಿನೂ ನಾವು ಸುಮ್ನೆ ಆಗೋಗಿದ್ದು. ಗಲಾಟೆ ಐಕಿಲ್ಲ ಇದು, ಇನ್ ಮಾಡಿ ಅನ್ ಸುಖ ಪೊಲೀಸ್ನವ್ರು ಬಂದು ಹೋದ್ರಲ್ಲ ಅಂದ್ಬಿಟ್ಟು ಸುಮ್ನೆ ಅದು. ಇವ್ರು ಕಂಪ್ಲೇಂಟ್ ಕೊಡಕ್ ಹೋದ್ರು, ನಮ್ಮ ಮನೇಲಿ ಕೊಟ್ಟಿದ್ರು. ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ಏನೋ ಮಳಿಮಯನ ಕೊಡ್ಸಿದ್ರು. ನಮ್ಮ 3ನೇ ಭಾವನ ಅಳಿಮಯ ಕೊಡ್ಸಿದ್ಮೇಲೆ ಇವರು ಸರ್ ಈಗ ಕಂಪ್ಲೇಂಟಿಗೆ ಮನೆ ನುಗ್ಗೊಡ್ದು ಅಂದ್ಮೇಲೆ ಇವರು ಹೊಡೆದಿದ್ರು ತಾನೆ, ಕಂಪ್ಲೇಂಟ್ ಆಗಿತ್ತು ತಾನೆ. ಇವ್ರು ಸುಮ್ಮನಿದ್ರು, ನಾವ್ಯಾಕೆ ಹೋಯ್ತಿದ್ದು, ಬೇರೆ ಊರಿಗೆ ಹೋಗಿ ಯಾಕೆ ಜಗಳ ಮಾಡ್ತಿದ್ರು ಸರ್? ಈಗ ನಾನು ಬಂದಿವ್ನಿ, ಈಗ ನೀವು ಬಂದಿದ್ದೀರಿ, ನಾನು ಮಾತಾಡ್ತಾವ್ನಿ. ಈಗ ನೀವು ಬರ್ದೋಗ್ರಿ, ನಾನು ಯಾಕೆ ಮಾತಾಡುವೆ? ಇವರು ಬೇರೆ ಊರಲ್ಲಿ ಕಂಪ್ಲೇಂಟ್ ಅವರು ಕೊಡ್ರು, ಕಂಪ್ಲೇಂಟ್ ಕೊಡಕ್ ಹೋಗಿರೋಂಥದ್ದು ಏನಾಯ್ತು ಅದ್ರ ಮಾಹಿತಿ ನಮ್ಗೆ ಗೊತ್ತಿಲ್ಲ. ಅವರು ಅಲ್ಲಿಂದ ಬಂದ್ಬಿಟ್ಟವ್ರೆ. ಬಂದ್ಮೇಲೆ ಇವ್ರ ಮಕ್ಳುಗಳು ಇವ್ರು ಎಲ್ಲೋ ಹೋಯ್ತಿದ್ರು, ಹೋಗ್ಬೇಕಿತ್ತು. ಬನ್ರಿ ನಾವು ಚೀಕ್ನಳ್ಳಿಲಿವಿ, ಅಲ್ಲಿವಿ ಇಲ್ಲಿವಿ, ಅಲ್ಲೋಯ್ತಾವಿ ಅಂತ ಯಾಕೆ ಕರೆದ್ರು ಸರ್ ಇವರು? ಬೋದಿರೋದಕ್ಕೆ ಸರ್ ಎಂತ ಗಂಡಸ್ರು ತಾನೆ. ನಾವು ಊರಲ್ಲೇ ನಾವು ಸುಮ್ಮನೆ ಆದ್ವಲ್ಲ, ಗಲಾಟೆ ಇದ್ ಬೇಡ, ಇದು ಸರಿ ಆಯ್ಕಿಲ್ಲ. ಪೊಲೀಸ್ನವ್ರು ಬಂದ್ಮೇಲೆ ಈಗ ಹೊಡೆದಾಟ ಆದ್ರೆ ತಿರ್ಗಾ ಇದು ನಮ್ಗೆ ಇದಾಯ್ತದೆ ಅಂದ್ಬಿಟ್ಟು ಸುಮ್ಮನೆ ಆದ್ಮೇಲೆ ಇವ್ರು ಯಾಕೆ ಮಾತಾಡಿದ್ರು ಸರ್ ಫೋನ್ ಮಾಡಿ? ಏನ್ ಕಿತ್ಕೊಂಡ್ರಿ? ಅಂದ್ರೆ ಇನ್ಯಾರು ಸರ್ ಸುಮ್ಮನೆ ಐತಾರೆ ಅಂತ. ಸಂಬಂಧಿಕರಾದ್ರು ಯಾಕೆ ಇಷ್ಟು ದ್ವೇಷ ನಿಮ್ಮ ಇದರಲ್ಲಿ? ಸರ್ ಎಲ್ಲ ಇಲ್ಲಿ ನಮ್ಗಳ ಮನೆಯವ್ರು ಎಲ್ಲ ಅಣ್ಣ ತಮ್ಮದಿರೇ, ನಾವ್ 5 ಜನ. ನಮ್ ಬಾವ್ದಿರು, ನಾನೇ ಕಿರಿಯೋಳು. ನಮ್ ಮನೆ ಅವ್ರು ಅಣ್ಣ ತಮ್ಮದಿರು ಅದೇ ಹಿಂಗೆ. ಸರ್ ಇಲ್ಲಿ ಪಂಚಾಯತಿ ಎಲೆಕ್ಷನ್ ಇದೆಯಲ್ಲ, ಅಲ್ಲಿ ಹೆಂಗಾಗಿದೆ ಗೊತ್ತಾ ಸರ್? ಪಂಚಾಯತಿ ಎಲೆಕ್ಷನ್ಗೆ ಈ ಸಲ ಒಂದ್ ಸ್ವಲ್ಪ ಪುಟ್ಟರಾಜು ಒಂದ್ ಸ್ವಲ್ಪ ಒಳ್ಳೇದ್ ಮಾಡ್ತಾನೆ ಊರಲ್ಲಿ. ಈ ನನ್ ಮಕ್ಳೆಲ್ಲ ಹಿಂಗ್ ಕಿತಾಪತಿ ನನ್ ಮಕ್ಳು ಅನ್ಬಿಟ್ಟು ಒಂಚೂರು ಮಾಹಿತಿ ಜನಗಳೆಲ್ಲ ಅವ್ರವ್ರವ್ರೇ ಮಾತಾಡ್ಕೊಂತಿದ್ರು. ಅವನು ಹೋದ್ಸಲ ಹಿಂಗೆ 13 ಓಟಲ್ಲಿ ಸೋಲಿಸ್ಬಿಟ್ರು ಸರ್. ಹಿಂಗೆ ಗುಡ್ಸಟಿ ಆಟ ಆಡ್ಕೊಂಡು ಹಿಂಗೆ ಮಾಡ್ದ. ಹಿಂಗೆ ಅವ್ರು ಹೊಡೆದ್ರು ಇವ್ರು ಹೊಡೆದ್ರು, ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಮಾತಾಡಿ ಎತ್ತಿ ಮಾಡಿಸ್ತಾ ಆಗ್ಲುವೆ. ಆಮೇಲೆ ಸುಮ್ಮನೆ ಸರ್ 3 ತಿಂಗಳು ಆಯ್ಕಿಲ್ಲ, 1 ತಿಂಗಳು ಆಯ್ಕಿಲ್ಲ ಸರ್. ಹಿಂಗೆ ಆಗದೆ ಇರೋರು, ಈಗ ನನ್ನ ಗಂಡಂಗೆ ಯಾರಿಗಾರ ಆಗದವ್ರು ಅವ್ರಿಗೆ ಎತ್ಕಟ್ಟೋದು. ಲೋ ಅವ್ನು ಹಂಗಂತಿದ್ನಂಕಲ್ಲ, ಇವ್ನು ಕೊಟ್ಟು ಹಿಂಗಂತಿಂತಂತಲ್ಲ. ಪ್ರಕಾಶ್ ಅಲ್ಲ, ಜಗದೀಶ್ವರು, ರವಿ ಅಂತ ಕರಿ ಪಟೇಲನ್ ರವಿ. ಅವ್ನ ಜಗದೇಶ್ವರ ಅನ್ನೋದು ಇಲ್ಲ, ಮಾಮೂಲಿ ಇದ್ರಲ್ಲಿ ಮಾತ್ರ ಜಗದೇಶ್ವರ ಸರ್. ಅವನ್ಗದ್ ಏನು ಅಂತ ನನ್ಗೂ ಗೊತ್ತಿಲ್ಲ. ಆ ಲೋಪರ್ನಿಂದಲೇ ಇವ್ರ ಅಣ್ಣ ತಮ್ಮದಿರ್ನ ಈ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಅಣ್ಣ ತಮ್ಮದಿರ್ನ ಒಂದು ಒಗ್ಗಟ್ಟದಲ್ಲ, ಇದೇನಾರ ಮಾಡಿ ಬಿಡಿಸಿದ್ರೆ ಇವ್ರ ಕಿತ್ತಾಡ್ಕೊಂಡು ಬೇರೆ ಆಗ್ಲಿ. ಅದೇ ಅಲ್ಲಿ ಇನ್ನೇನು ಇಲ್ಲ, ಕಿತ್ತಾಡ್ಕೊಂಡು ಬೇರೆ ಆದ್ರೆ ಅವರಿಂದ ಅವರು ಈಗ ಅವನೇನ್ ಮಾಡ್ದ ಅಂತ ಗೊತ್ತಾಯ್ಕಿಲ್ಲ ಸರ್. ಒಂದು ಡೈರಿ ಇತ್ತಗ್ ಬರ್ಲಿ, ನೀವ್ ಯಾಕಾರ ಬರ್ಲಿ, ಇದು ಪ್ರೈವೇಟ್ ಅವ್ರನ್ನ ಕರ್ಸ್ಬಿಡೋರು, ಟಿವಿಯರ್ನ ಇಟ್ಕೊಳ್ಳಿ ಸರ್ ಅನ್ನೋದು. ಆಮೇಲೆ ಆ ಹೆಣ್ಮಕ್ಳನ್ನು ಬಿಡಿಕಿಲ್ಲ, ಅವ್ನು ಹುಟ್ಟವಲ್ಲ ಹೆಣ್ಮಕ್ಳನ್ನು ಫೋನ್ ಇಟ್ಕೊಬಿಡೋದು. ವೇಣ ಬಂದು ಭಾಷಣ ಮಾಡ್ತಾವ್ರೆ ಡೈರಿ ಅಧ್ಯಕ್ಷರು. ಇದಕ್ಕೆ ಫೋನ ಮರೇಲಿ ಇಟ್ಕೊಂಡು ಫೋನ್ ವಿಡಿಯೋ ಮಾಡೋದೇನಿದೆ ಸರ್? ಅವನು ಹೆಣ್ಮಕ್ಳನ್ನ ಕರ್ಕೊಬಂದು ಮಾತಾಡೋನಿದ್ರೆ ಡೈರೆಕ್ಟ್ ಗಂಡ್ಸಾಗಿರೋನು ಮಾತಾಡ್ಬೇಕು ಎದುರಿಗೆ ಬಂದು, ನಾನು ಹಿಂಗೆ ತಪ್ಪಾಗಿದೆ ಡೈರಿ ಇದ್ರಲ್ಲಿ ಲೆಕ್ಕಾಚಾರ ಕೇಳಬೇಕು.